ಇದು ಕೇವಲ ಒಂದು ಚಿನ್ನದ ಪದಕದ ಕಥೆಯಲ್ಲ. ಒಬ್ಬ ತಂದೆಯ ಕನಸು, ಒಬ್ಬ ತಾಯಿಯ ಧೈರ್ಯ ಮತ್ತು ಒಬ್ಬ ಮಗಳ ಅಚಲ ಸಂಕಲ್ಪದ ಕತೆ. ತ್ರಿಪುರದ ಬಡ ಕುಟುಂಬದಲ್ಲಿ ಜನಿಸಿದ ಅಸ್ಮಿತಾ ಡೇ ದಿನಕ್ಕೆ ಸುಮಾರು ₹300 ದುಡಿಯುತ್ತಿದ್ದ ಸೈಕಲ್ ಮೆಕ್ಯಾನಿಕ್ ತಂದೆಯ ಮಗಳು. ಮಣ್ಣಿನ ಗೋಡೆಯ ಮನೆಯಾಗಿರಬಹುದು, ಆದರೆ ಅವರ ಕನಸುಗಳು ಆಕಾಶಕ್ಕಿಂತ ದೊಡ್ಡದಾಗಿದ್ದವು. ಜೂಡೋದಲ್ಲಿ ವಿಶ್ವಮಟ್ಟದ ತರಬೇತಿ ಪಡೆಯಲು ಜರ್ಮನಿ ಮತ್ತು ಫ್ರಾನ್ಸ್ಗೆ ಹೋಗಬೇಕಾಯಿತು. ಆದರೆ ಹಣ, ಕುಟುಂಬದ ಮೇಲೆ ಭಾರ ಹಾಕಬಾರದೆಂದು ಯಾರಿಗೂ ಹೇಳದೆ ಹಲವು ಬಾರಿ ಸಾಲ ಪಡೆದು ತನ್ನ ಕನಸನ್ನು ಜೀವಂತವಾಗಿಟ್ಟರು ಅಸ್ಮಿತಾ. ಇದರ ಮಧ್ಯೆ ಇನ್ನೊಂದು ದೊಡ್ಡ ಆಘಾತ. ಕಾಮನ್ವೆಲ್ತ್ ಗೇಮ್ಸ್ಗೆ ಕೆಲವೇ ತಿಂಗಳು ಬಾಕಿ ಇರುವಾಗ ಅವರ ತಂದೆ ಅರ್ಜುನ್ ಕುಮಾರ್ ಡೇ ಬ್ರೈನ್ ಸ್ಟ್ರೋಕ್ನಿಂದ ನಿಧನರಾದರು. ಜಗತ್ತೇ ಕುಸಿದಂತಾಯಿತು. ಆದರೆ ತಾಯಿ ಹೇಳಿದ ಒಂದೇ ಒಂದು ಮಾತು ಜೀವನವನ್ನೇ ಬದಲಿಸಿತು. ನೀನು ಈಗ ಕೈ ಬಿಟ್ಟರೆ ನಿನ್ನ ತಂದೆಯ ಕನಸು ಸತ್ತು ಹೋಗುತ್ತದೆ. ಆ ಮಾತನ್ನೇ ಶಕ್ತಿಯಾಗಿಸಿಕೊಂಡ ಅಸ್ಮಿತಾ 2026ರ ಕಾಮನ್ವೆಲ್ತ್ ಗೇಮ್ಸ್ನ ಮಹಿಳೆಯರ 57 ಕೆಜಿ ಜೂಡೋ ಫೈನಲ್ನಲ್ಲಿ ಕೆನಡಾದ ಎದುರಾಳಿಯನ್ನು ಗೋಲ್ಡನ್ ಸ್ಕೋರ್ ಅವಧಿಯಲ್ಲಿ ಮಣಿಸಿ ಭಾರತದ ಜೂಡೋ ಇತಿಹಾಸದಲ್ಲೇ ಮೊದಲ ಕಾಮನ್ವೆಲ್ತ್ ಚಿನ್ನದ ಪದಕ ಗೆದ್ದು ಇತಿಹಾಸ ನಿರ್ಮಿಸಿದ್ರು. ರಾಷ್ಟ್ರಗೀತೆ ಮೊಳಗುವಾಗ ಅವರ ಕಣ್ಣಲ್ಲಿ ಹೊಳೆಯುತ್ತಿದ್ದದ್ದು ಕೇವಲ ಚಿನ್ನದ ಪದಕವಲ್ಲ, ತಂದೆಯ ಅಪೂರ್ಣ ಕನಸು ನನಸಾದ ಸಂತೋಷ. ನೆನಪಿಡಿ, ಬಡತನ ಕನಸುಗಳನ್ನು ಕೊಲ್ಲುವುದಿಲ್ಲ, ಕೈ ಬಿಡುವ ಮನಸ್ಸೇ ಕೊಲ್ಲುತ್ತದೆ. ಹೋರಾಡಿದರೆ ಇತಿಹಾಸ ನಿಮ್ಮ ಹೆಸರನ್ನು ಚಿನ್ನದ ಅಕ್ಷರಗಳಲ್ಲಿ ಬರೆಯುತ್ತದೆ. ಸಲಾಂ ಅಸ್ಮಿತಾ ಡೇ.